ಹಾಯ್ ಗಾಯ್ಸ್, ನಮಸ್ಕಾರ. 5 ತಿಂಗಳು ಹಿಂದೆ ನಾನು ಹೇಳಿದ್ದೆ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ. ಇದು ನನ್ನ 2ನೇ ವಿಡಿಯೋ. ಈ ವಿಡಿಯೋ ಮಾಡ್ತಿರೋ ಕಾರಣ ಗ್ರ್ಯಾಟಿಟ್ಯೂಡ್ ತೋರ್ಸೋಣ ಅಂತ. ಏನಪ್ಪ ಅಂತಂದರೆ, ನನ್ನ ಫಸ್ಟ್ ವಿಡಿಯೋಗೆ ನಾನು ಅಂದ್ಕೊಳ್ಳದೆ ಇರೋದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ, ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಆ ಕಮೆಂಟ್ಸ್ ಓದ್ತಾ ಇದ್ರೆ ನಾನು ಇನ್ನೂ ಏನಾದ್ರು ಹೊಸ್ದಾಗಿ ಮಾಡಬೇಕು, ಸುಮ್ಮನೆ ಕೂರಬಾರ್ದು ಅನ್ನೋ ಒಂದು ಶಕ್ತಿ ಬರುತ್ತೆ. ಎಲ್ಲ ಥ್ಯಾಂಕ್ಸ್ ನಿಮ್ಗಳಿಗೆ. ನಿನ್ನೆ ಮೊನ್ನೆ ನನಗೆ ಒಂದು ಯಾರೋ ಒಬ್ರು ಕೇಳಿದ್ರು, ನಿಮ್ಮ ಇನ್ಸ್ಟಾಗ್ರಾಮ್ ನೋಡಿದೆ, ಅದರಲ್ಲಿ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿದೆ, ಇನ್ನೂ ಏನಾದರೂ ಮಾಡಿ ಅಂತ ಹೇಳಿದ್ರು. ಸೊ ದಿಸ್ ಮೇಡ್ ಮೀ ವೆರಿ ಸ್ಟ್ರಾಂಗ್. ಆ್ಯಂಡ್ ನಿಮ್ಮಂಥ ಒಳ್ಳೆ ಪೀಪಲ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಆ್ಯಂಡ್ ಮೋರ್ ಓವರ್, ಇವತ್ತು ವಿಡಿಯೋ ಮಾಡ್ತಾ ಇರೋ ಮೇನ್ ರೀಸನ್ನು ನಿಮ್ಗಳ ಜೊತೆನೆ ಇದ್ದು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋರಿಗೆ ಆನ್ಸರ್ ಕೊಡಬೇಕಾಗಿರೋಂಥ ಟೈಮ್ ಬಂದಿದೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನನ್ನೊಂದು ಅಂಗಡಿ ಇತ್ತು, ಚೇತುಸ್ ಕಿಚನ್ ಅಂತ. ಅದನ್ನು ಮಾರು 1 ವರ್ಷ ಆಯಿತು. ಬಟ್ ಜನಕ್ಕೆ 1 ವರ್ಷ ಆಗಿರೋದು ಗೊತ್ತೇ ಇಲ್ಲ ಅನ್ಸುತ್ತೆ. ಇವತ್ತೂ ಅಂಗಡಿಗೆ ಯಾರೋ ಕಾಸು ಕೊಟ್ಟರು, ಯಾರೋ ಹೆಲ್ಪ್ ಮಾಡಿದ್ರು ಅಂತ ಮಾತಾಡ್ತಾವ್ರೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಹತ್ರ ಪ್ರೂಫ್ ಇದೆ, ತೊಗೊಂಬನ್ನಿ, ಆವಾಗ ಮಾತಾಡೋಣ. ನಾನು ಮೋರ್ ಓವರ್ ಗಾಸಿಪ್ಗಳಿಗೆ ಕಿವಿ ಕೊಡಲ್ಲ, ಯಾಕಂದರೆ ಎಲ್ಲರ ಮೇಲೆ ಎಲ್ಲರೂ ಗಾಸಿಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವತ್ತು ನಾನು ಕಿವಿ ಕೊಡದೇ ಇರೋ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಒಬ್ಬರು ಮಾತಾಡೋದನ್ನ ಇನ್ಫ್ಲೂಯೆನ್ಸ್ ಆಗಿ 2-3 ಜನ ಮಾತಾಡ್ಬಿಟ್ರೆ ನನ್ನ ಹೆಸರಿಗೆ ಅದೊಂದು ಸ್ಟಿಕ್ ಆನ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪ ಹೇಳಕ್ ಬಂದಿದ್ದೀನಿ ಅಂತಂದರೆ, ಮಾಡಕ್ಕೆ ಬೇರೆ ಏನಾದರೂ ಪ್ರೊಡಕ್ಟಿವ್ ಕೆಲಸ ಇದ್ರೆ ದಯವಿಟ್ಟು ಮಾಡಿ. ಇಲ್ಲ ಮಾತಾಡಲೇಬೇಕು, ಇಲ್ವಾ ನೀವು ಇನ್ನೊಬ್ರಿಗೆ ಚುಚ್ಚಲೇಬೇಕು ಅಂತಿದ್ರೆ ಸತ್ಯಾಂಶಗಳನ್ನ ತಗೊಂಡು ಮಾಡಿ. ಅಫ್ಕೋರ್ಸ್ ಎಸ್, ನಾನು ಭಲೆ ಸಾಚ ಅಂತ ನಾನು ಹೇಳ್ಕೊಂತಾರ, ನಿಮ್ಮ ಥರ ನಾನು ಮನುಷ್ಯನೇ. ಮಾಡಿರೋ ತಪ್ಪನ್ನ ಹಿಡ್ಕೊಂಡು ಮಾತಾಡಿ. ಅದನ್ನ ಬಿಟ್ಟು ಏನೋ ಮಾಡಿ ಸೋತಿರೋದನ್ನ ತಗೊಂಡು ಅವನಿಗೆ ಅವ್ರು ಕೊಟ್ರಂತೆ, ಅವನಿಗೆ ಇವ್ರು ಕೊಟ್ರಂತೆ ಅಂತೆ ಬರೇ ಅಂತೆ ಗಂತೆಗಳು. ಯಾರ ಹತ್ರ ಏನೂ ಪ್ರೂಫ್ ಇಲ್ಲ, ಸಿಗೋದು ಇಲ್ಲ. ವೈ? ಬಿಕಾಸ್ ನಾನು ಯಾರ ಹತ್ರ ಇಸ್ಕೊಂಡಿಲ್ಲ. ನಾನು ನನ್ನ ದುಡ್ಡಲ್ಲಿ ನಾನು ಅಂಗಡಿ ಮಾಡಿದ್ದೆ, ಸಾಲದೆ ಬಂದಾಗ ಸಾಲ ಮಾಡಿದ್ದೀನಿ. ಸಾಲನ ಈಸ್ಕೊಂಡ್ರು ಅಂತ ಹೇಳಿದ್ರೆ ಆ ಸಾಲಾಗಿ ನಾನು ಬಡ್ಡಿ ಕಟ್ತಾ ಇದ್ದೀನಿ. ನೀವು ಕಟ್ತೀರಾ ಬಂದು ಬಡ್ಡಿನ? ಇಲ್ಲ ತಾನೇ? ಅಥವಾ ಮೋರ್ ಓವರ್ ನೀವೇನಾದ್ರು ಕಾಸು ಕೊಟ್ಟಿದ್ದೀರಾ? ಇಲ್ಲ ತಾನೇ? ಮತ್ತೆ ನಿಮಗೆ ಮಾತಾಡೋ ಹಕ್ಕೇ ಇಲ್ಲ. ಎಂತಕ್ಕೆ ಮಾತಾಡ್ತೀರಾ? ನಾನು ಈ ಪಾಯಿಂಟ್ನ ಮತ್ತೆ ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ವ್ಯಾಲ್ಯೂ ಕೊಡ್ತೀನಿ ಮನುಷ್ಯಂಗೆ, ಮನುಷ್ಯತ್ವಕ್ಕೆ. ದಯವಿಟ್ಟು ಉಳಿಸ್ಕೊಂಡು ಹೋಗಿ ನಿಮ್ಮ ಕೈಲಾದ್ರೆ, ಆಯ್ತಾ? ಅಂಡ್ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ಈ ಗಾಸಿಪ್ಗಳ ಬಗ್ಗೆ ಮಾತಾಡ್ತಾನೆ ಇರ್ಬೇಕು ಸರ್. ಇದನ್ನ ಬಿಟ್ಬಿಡಲ್ಲ. ಎಲ್ಲಾ ಡಾನ್ಸರ್ಸ್ಗೂ ಒಂದು ಆಸೆ ಇರುತ್ತೆ. ನಾನು ಒಬ್ಬ ಡಾನ್ಸರು, ನನಗೂ ಒಂದು ಆಸೆ ಇತ್ತು. ನಾನು ಒಂದು ಪುಟ್ಟ ಸ್ಟುಡಿಯೋ ತೆಗಿಬೇಕಂತ. ನಾನು ಒಂದು ಚಿಕ್ಕ ಸ್ಟುಡಿಯೋ ತೆಗೆದಿದ್ದೀನಿ. ಹೆಸರು ಚೇತನ್ ಡ್ಯಾನ್ಸ್ ಕಂಪನಿ ಅಂತ. ಯಾರಿಗಾರು ಗೊತ್ತಿಲ್ಲ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದನ್ನ ಮೆನ್ಷನ್ ಮಾಡಿದ್ದೀನಿ. ಹೋಗಿ ನನಗೆ ಏನೇನು ಸಪೋರ್ಟ್ ತೋರಿಸ್ತಾ ಇದ್ದಾರೆ ಆ ಪೇಜ್ಗೂ ತೋರಿಸಿ. ಏನೇನೋ ಮಾಡ್ಬೇಕು ಅನ್ನೋ ಹುಚ್ಚಿದೆ, ಕನಸಿದೆ. ಆ್ಯಂಡ್ ಅದನ್ನೆಲ್ಲ ಮಾಡ್ತೀನಿ, ಮಾಡಬೇಕು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅಫ್ಕೋರ್ಸ್ ಎಸ್, ನನ್ನ ಗುರುಗಳಿಗೆ, ನಿಮ್ಗಳಿಗೆ, ನನ್ನ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಪ್ಪ ಅಂತಂದರೆ, ನಾನು ಇವತ್ತವರೆಗೂ ಏನಾದ್ರು ಧೈರ್ಯದಿಂದ ಮಾಡ್ತೀನಿ ಅಂದರೆ ಆ ಧೈರ್ಯ ಕೊಟ್ಟಿರೋದು ನೀವುಗಳೇ. ನನಗೆ ಅಷ್ಟೊಂದು ಧೈರ್ಯ ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ತಗೊಂಡ್ರೆ, ಒಳ್ಳೇದಾಗಕ್ಕೂ ಮುಂಚೆನೇ ಜನ ಕೆಟ್ಟದ್ದು ಮಾತಾಡಿದ್ದಾರೆ ಇನ್ ದ ಸೆನ್ಸ್ ಗಾಸಿಪ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನನ್ನ ಕ್ಲಾಸ್ ಓಪನಿಂಗು ಸ್ವಲ್ಪ ಒಂದಷ್ಟು ಜನ ಸೆಲೆಬ್ರಿಟೀಸ್ ಬಂದಿದ್ರು. ಸೆಲೆಬ್ರಿಟೀಸ್ಗೆ ನಾನು ಕಾಸು ಕೊಟ್ಟು ಕರೆಸಿದೆ, ಅದು ಇದು ಅಂತ ಮಾತಾಡಿದ್ರು. ಅಫ್ಕೋರ್ಸ್ ಇದಕ್ಕೂ ಆನ್ಸರ್ ಕೊಡೋದು ಬ್ಯಾಡ್ದು ಅಂತಾನೆ ಇದ್ದೆ. ಒಬ್ಬೊಬ್ರಿಗೆ ಆನ್ಸರ್ ಕೊಟ್ಕೊಂಡಿರೋಕ್ಕೆ ಇಷ್ಟ ಆಗಲ್ಲ. ವೈ? ಬಿಕಾಸ್ ನನಗೆ ಏನೇನೋ ಇರುತ್ತೆ ತಲೆಯಲ್ಲಿ. ಅದ್ರ ಜೊತೆ ಇದನ್ನೆಲ್ಲ ಹಾಕೊಂಡ್ಬಿಟ್ಟಾಗ ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಡುತ್ತೆ. ನಿಮ್ಮಿಂದ ನನ್ನ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ನನಗೆ ಯಾವುದೇ ತರ ಇಲ್ಲ. ಮತ್ತೆ ಅದೇ ಹೇಳ್ತೀನಿ, ನಿಮ್ಮ ಹತ್ರ ಪ್ರೂಫ್ ಇದೆ, ತಗೊಂಬನ್ನಿ, ನೋಡೋಣ, ಮಾತಾಡೋಣ. ಮೋರ್ ಓವರ್, ನನ್ನ ಕ್ಲಾಸ್ಗೆ ಓಪನಿಂಗ್ ಬಂದವರೆಲ್ಲ ಪ್ರೀತಿ, ಅಭಿಮಾನ, ವಿಶ್ವಾಸದಿಂದ ಬಂದವರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅಫ್ಕೋರ್ಸ್ ಎಲ್ಲರೂ ಬ್ಯುಸಿ ಇರೋ ಟೈಮಲ್ಲಿ ನನಗಂತ ಒಂದಷ್ಟೊತ್ತು ಟೈಮ್ ಎತ್ತಿಟ್ಟು ನನ್ನ ಹತ್ರ ಬಂದು ಮಾತಾಡಿಸಿ ಒಳ್ಳೇದಾಗ್ಲಿ ಅಂತ ಮನಸ್ಸಿಂದ ಆಶೀರ್ವಾದ ಮಾಡೋಗಿದ್ದೀರಾ. ಅದಕ್ಕೆ ಇವತ್ತರೆಗೂ ಚೆನ್ನಾಗಿ ನಡೀತಾ ಇದೆ. ನನಗೆ ಯಾವಾಗಲೂ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಜನಗಳು ಚಿನ್ನ ತರ ಇರ್ತಾರೆ. ಆ ಚಿನ್ನಗಳ ಮಧ್ಯದಲ್ಲಿ ಈ ತರ ತಗಡ್ ಪೀಸ್ಗಳ ತರ ಒಂದಷ್ಟು ಜನ ಸಿಕ್ಬಿಡ್ತಾರೆ. ಅಂತವ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಎಸ್, ನಾನು ಈ ವಿಡಿಯೋದಲ್ಲಿ ಇಂಟೆನ್ಷನ್ ಇಷ್ಟೇ, ನನಗೆ ಮಾಡ್ದಂಗೆ ದಯವಿಟ್ಟು ಬೇರೆಯವ್ರಿಗೆ ಮಾಡಬೇಡಿ, ನನಗೂ ಮಾಡಬೇಡಿ. ನಾನು ಮನುಷ್ಯನೇ. ಮಾಡಿರೋದೆಲ್ಲ ನಾನು ಮಾಡ್ಕೊಂಡಿರೋದು. ಅಫ್ಕೋರ್ಸ್ ಅವ್ರ ಆಶೀರ್ವಾದ ಇದೆ, ನಮ್ಮ ಅಪ್ಪನ ಗೈಡೆನ್ಸ್ ಇದೆ, ನನ್ನ ಫ್ಯಾಮಿಲಿ ಸಪೋರ್ಟ್ ನನಗಿದೆ, ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಫ್ಯಾಮಿಲಿ ಅಂತ ತಗೊಂಡಾಗ ಏನನ್ಸುತ್ತೆ ಅಂತಂದರೆ, ಇವ್ರು ಏನಾದ್ರು ಸ್ಟಾರ್ಟಪ್ ಮಾಡಿದಾಗ ಅಥವಾ ಏನಾದ್ರು ಚಿಕ್ಕದಾಗಿ ಮಾಡಿದಾಗ ಸಪೋರ್ಟೇ ಜಾಸ್ತಿ ಸಿಗುತ್ತೆ ಜನರಿಂದ. ಮಾಡಪ್ಪ ಅಂತ. ಈ ಗೊತ್ತಿಲ್ದಿರ ಈ ನಾನ್ ಸೆನ್ಸ್ಗಳು ಮಾತಾಡೋದು ಯಾರ್ಯಾರು ಗೊತ್ತಾ? ಅಪ್ಪ ಹಾಕಿದ ಆಲ್ದ ಮರದಲ್ಲಿ ಜೊತೆ ಆಡ್ಕೊಂಡಿರ್ತಾರೆ ಗೊತ್ತಾ, ಅವ್ರುಗಳು ಮಾತ್ರನೇ ಮಾತಾಡೋಕೆ ಸಾಧ್ಯ. ಸೊ ನಾವುಗಳು ಹೆಂಗೆ ಅಂದ್ರೆ, ನಮ್ಗೆ ಏನೂ ಗೊತ್ತಿರಲ್ಲ, ಏನು ಹಿಂದೆ ಮುಂದೆ ಇರಲ್ಲ, ನಮಗೆ ಬರೇ ಕನ್ಸಿರುತ್ತೆ, ಕೆಲಸ ಮಾಡ್ಬೇಕನ್ನೋ ಹುಚ್ಚಿರುತ್ತೆ. ಅದಕ್ಕೋಸ್ಕರ ನಾವು ಆಚೆ ಬಂದು ಮಾಡ್ತೀವಿ. ಒಬ್ಬೊಬ್ರು ಸಕ್ಸಸ್ ಆಗಿರೋದು ಉಂಟು, ಒಬ್ಬರು ಫೇಲ್ಯೂರ್ ಆಗಿರೋದು ಉಂಟು. ಆ ಫೇಲ್ಯೂರಲ್ಲಿ ನಾನು ಒಬ್ಬ, ಅದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ. ವೈ? ಬಿಕಾಸ್ ನಾನು ಕನಸಾಗಿ ಬಿಡಲೇ ಇಲ್ಲ. ನಾನು ಪ್ರೊಡಕ್ಟಿವ್ ಮಾಡಿದೆ, ನಾನು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದೆ. ಆ ಅಂಗಡಿನ ತಂದು ಚಂದ್ರಾಲಯ ಹೋಟೆಲ್ ಹಾಕಿದೆ.
3 ತಿಂಗಳು ಕಷ್ಟನೂ ಪಟ್ಟಿದ್ದೀನಿ, ಲಾಭನೂ ತಗೊಂಡಿದ್ದೀನಿ. ಅದರಿಂದ ಹೌದು, ನಷ್ಟ ಮಾಡ್ಕೊಂಡು ಸೇಲು ಮಾಡಿದ್ದೀನಿ. ಸೇಲ್ ಮಾಡಿ 3 ತಿಂಗಳಿಗೆ ಮತ್ತೆ ಇನ್ನೊಂದು ವೆಂಚರ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮಗ್ ಗೊತ್ತು ನಾವೇನೇನು ಹೋಗ್ತಾ ಇದೀವಿ, ನಾವೇನೇನು ಅನ್ಭವಿಸ್ತಾ ಇದೀವಿ ಅಂತ. ಸುಮ್ಮನೆ ಮಾತಾಡ್ಬಿಟ್ಟು ನಿಮಗೇನ ಮಾಡಕ್ ಬೇರೆ ಕೆಲಸ ಇರಲ್ಲ, ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ತೀರಾ ನೀವು? ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ. ನನಗಂತ ಅಲ್ಲ, ಯಾರಿಗೂ ಮಾಡಕ್ ಹೋಗ್ಬೇಡಿ. ಆ ದೇವ್ರು, ಆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಸ್ವಾಮಿ, ಯಾರನ್ನೂ ಬಿಡಲ್ಲ, ನಿಮ್ನು ಬಿಡಲ್ಲ. ನಾನಿಲ್ಲಿ ಚುಚ್ಚು ಮಾತಾಡಬೇಕು ಅಥವಾ ನಿಮ್ಗೆ ವಾಪಸ್ ಕೊಡಬೇಕು ಅಥವಾ ನಿಮ್ಗೆ ಹರ್ಟ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರೋದು. ನಾನು ನೋಡ್ತಾ ಇರೋ ಜನಕ್ಕೆ ಹೇಳ್ತಾ ಇರೋದೇನಂದ್ರೆ, ಸುತ್ತ ಇರೋ ಜನ ಬಗ್ಗೆ ನಿಮಗೆ ಒಂದು ಕಣ್ಣಿರ್ಲಿ. ಯಾರೂ ನಮ್ಮವರಲ್ಲ, ಯಾರೂ ನಮ್ಮವರಲ್ಲವೂ ಅಲ್ಲ. ಏಂಜಲ್ಗಳ ಮಧ್ಯ ಏಂಜಲ್ಗಳ ತರ ಒಂದಷ್ಟು ಜನ ಇರ್ತಾರೆ. ಸೊ ನಾನು ನೋಡ್ತಾ ಇರೋ ಜನಕ್ಕೆ ಹೇಳೋದು ಇಷ್ಟೇ, ಯಾರನ್ನೂ ನಂಬೇಡಿ. ನಾನು ನಮ್ಮ ಹಾಳಾಗಿದ್ದೀನಿ. ಆ್ಯಂಡ್ ಮಾತಾಡೋರಿಗೆ ಹೇಳ್ಬೇಕಂತಂದ್ರೆ, ದಯವಿಟ್ಟು ಯಾರ ಬಗ್ಗೆನೋ ಅಷ್ಟು ಅಗರವಾಗಿ ಮಾತಾಡಬೇಡಿ ಸರ್. ನನಗೇನೋ ಈ ಥರ ಗಾಸಿಪ್ಗಳೆಲ್ಲ ಆಗುತ್ತೆ, ನನ್ನ ಹತ್ರ ಬಂದು ಕೇಳ್ತಾರೆ, ನನಗೆ ತಡ್ಕೊಳ್ಳೋ ಶಕ್ತಿ ಇದೆ, ನಾನು ತಡ್ಕೊಂಡಿದ್ದೀನಿ. ಒಬ್ಬೊಬ್ರು ಒದಾಡೋಗ್ಬಿಡ್ತಾರೆ ಈ ಥರ ಎಲ್ಲ ಮಾತಾಡಿದಾಗ. ಯಾರ ಮನ್ಸು ಹೆಂಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಒಬ್ಬೊಬ್ರು ಸೂಕ್ಷ್ಮವಾಗಿರ್ತಾರೆ, ಒಬ್ಬೊಬ್ರು ಕಲ್ಲಿದ್ದಂಗಿರ್ತಾರೆ. ನಾವು ಒಂಥರ ಸೆಂಟ್ರಲ್ ಇದ್ದವ್ರು, ನಮಗೆ ಉಗಿದ್ರು ಹಿಂಗೆ ಅನ್ಕೊಂಡು ಹೋಗ್ಬಿಡ್ತೀವಿ. ನಾವು ಆಡ್ಲೇಬೇಕಂತ ನಿಂತ್ಕೊಂಡ್ರೆ ಮಾಡೇ ಮಾಡ್ತೀವಿ. ಅದೆಲ್ಲ ಬೇಡ. ಇರೋದು ಒಂದು ಜೀವನ. ಆದರೆ ಪ್ರೀತಿ ಹಂಚನ, ಪ್ರೀತ್ಸನ, ಒಟ್ಟಿಗಿರೋಣ. ಸತ್ತಾಗ ಯಾವನ್ ಏನು ಎತ್ಕೊಂಡು ಹೋಗಲ್ಲ. ನಿಂದು ಕೋಟಿ ಇರ್ಲಿ, ನಂದು ಬೋಟಿ ಇರ್ಲಿ, ಯಾರು ಏನು ಎತ್ಕೊಂಡು ಹೋಗಲ್ಲ. ನೀನು ಮನೆಗೆ ಹೋಗ್ಬೇಕು, ನಾನು ಮನೆಗೆ ಹೋಗ್ಬೇಕು. ಇದ್ದಾಗ ಯಾಕೆ ಇನ್ನೊಬ್ರ ಬಗ್ಗೆ ಸುಳ್ಳು ಮಾತಾಡೋದು? ಸತ್ಯ ಆಯ್ತಾ, ಮತ್ತೆ ಹೇಳ್ತೀನಿ, ಸತ್ಯ ಆಯ್ತಾ ಹಂಗಿಸ್ಕೊಳ್ಳಿ, ಆಡ್ಕೊಳ್ಳಿ, ತಪ್ಪು ಮಾಡೋನೆ ಅಂತ ಬೈರಿ. ಬಟ್ ಸತ್ಯಕ್ಕೆ ದೂರವಾದ ಮಾತುಗಳನ್ನ ಮಾತಾಡಬೇಡಿ. ಆ ದೇವರೇ ಮೆಚ್ಚಲ್ಲ. ನಾನು ಇಷ್ಟನ್ನೇ ಹೇಳಬೇಕಾಗಿದ್ದು. ಸಿರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಈ ಥರ ಒಂದು ವಿಡಿಯೋ ಎತ್ಕೊಂಡ್ಬರೋ ಆಸೆ ನನಗಿದೆ. ನೋಡೋಕ್ಕೆ ಆಸೆ ನಿಮಗಿದ್ರೆ ಕಮೆಂಟ್ ಮಾಡಿ. ಸಿಗುವ. ಬಾಯ್ ಬಾಯ್.